ನಮಸ್ಕಾರ ವೀಕ್ಷಕರೇ, ಗುಡ್ ಆಫ್ಟರ್ನೂನ್. ಇವತ್ತು ಸಂಡೇ, ಭಾನುವಾರ ಇಸ್ ಮೈ ಫೇವ್ರೆಟ್ ಡೇ ಆಫ್ ದ ವೀಕ್. ರೀಸನ್ ಬೀಯಿಂಗ್, ಬೆಳಗ್ಗೆ ಬೇಗ ಎದ್ದು ಚರ್ಚ್ಗೆ ಹೋಗಿ ಮಾಸ್ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಮನೇಲಿ ಯೂಶಲಿ ಕುಕ್ ಮಾಡ್ತೀನಿ. ಬಟ್ ನಾನು ಲಾಸ್ಟ್ ವಿಡಿಯೋಲಿ ಒಂದು ಮಾತು ಹೇಳಿದ್ದೆ, ದಟ್ ವೀಕೆಂಡ್ ಅಲ್ಲಿ ಒಂದು ದಿನ ಮತ್ತೆ ಒಂದು ಮೀಲ್ನ ನಾನು ಹೊರಗೋಗಿ ತಿಂತೀನಿ ಅಂತ. ಸೊ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ನಾನು ಹೋಗ್ತಾ ಇರ್ತೀನಿ, ಒಳ್ಳೊಳ್ಳೆ ಜಾಗಕ್ಕೆ ಹೋಗ್ತಾ ಇರ್ತೀನಿ. ಅದಕ್ಕೆ ನಾನು ಕಷ್ಟಪಟ್ಟು ದುಡ್ದು ಒಂದೊಳ್ಳೆ ಊಟ ತಿನ್ನೋದು ನನಗೆ ಆಸೆ. ಸೊ ಹಾಗಾಗಿ ನಾನಾಗೇನೆ ಒಳ್ಳೊಳ್ಳೆ ಜಾಗನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಸೊ ಐ ಥಾಟ್, ಯಾಕೆ ನಾನು ಎಕ್ಸ್ಪ್ಲೋರ್ ಮಾಡೋಂತ ಜಾಗ, ನಾನು ಏನ್ ಊಟ ಮಾಡ್ತೀನಿ, ಆ ಪ್ಲೇಸಿನ ಆಂಬಿಯನ್ಸ್ ಏನು, ಹಾಗೇನೆ ಅಲ್ಲಿನ ಮೆನ್ಯೂ ಏನು, ಪ್ರೈಸ್ ಏನು, ಮತ್ತೆ ನನ್ನ ರಿವ್ಯೂ ಏನು ಅಂತ ನನಗೆ ನಿಮ್ ಜೊತೆ ಹಂಚ್ಕೊಬೇಕು ಅಂತ ನನಗೆ ಅನ್ನಿಸ್ತು. ಯಾಕಂದ್ರೆ ಎಷ್ಟೋ ಜನಕ್ಕೆ ನಾನು ಸಿಗುವಾಗ ನಾನು ಹೇಳ್ತೀನಿ ದಟ್ ವೀಕೆಂಡ್ ಅಲ್ಲಿ ನಾನು ಇಲ್ಲೋಗಿ ಊಟ ಮಾಡಿದೆ, ಅಲ್ಲೋಗಿ ಊಟ ಮಾಡಿದೆ ಅಂತ ಹೇಳಿದಾಗ ಎಷ್ಟೋ ಜನಕ್ಕೆ ಆ ಜಾಗದ ಬಗ್ಗೆ ಗೊತ್ತೇ ಇರಲ್ಲ. ಬಟ್ ನನಗೇನ್ ಅನ್ಸುತ್ತೆ ಅಂದ್ರೆ, ನಾನು ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ, ನನ್ನಿಂದ ಒಂದು ಎಫರ್ಟ್ ಹಾಕ್ತಾ ಇದ್ದೀನಿ, ಅದೇ ನಿಮ್ಮ ಜಾಬ್ ಈಸಿ ಆಗುತ್ತೆ, ನಾನು ಹಾಕಿರೋ ಎಫರ್ಟ್ ನಿಮ್ಗೆ ಈಸಿ ಆಗುತ್ತೆ ಅನ್ನೋದ್ರಾದ್ರೆ ವೈ ನಾಟ್ ಐ ಟೇಕ್ ಯು ಟು ಆಲ್ ದೋಸ್ ರೆಸ್ಟೋರೆಂಟ್ಸ್. ಸೊ ಹಾಗಾಗಿ ಒಂದು ಹೊಸ ಸೀರೀಸ್ ನ ಶುರು ಮಾಡಬೇಕು ಅಂತ ಅನ್ಕೊಂಡಿದೀನಿ. ಇವತ್ತಿಂದಾನೇ ಅದನ್ನ ಶುರು ಮಾಡ್ತಾ ಇದೀನಿ. ಇವತ್ತು ನನ್ನ ಫಸ್ಟ್ ಎಪಿಸೋಡ್. ಸೊ ಗೈಸ್, ಇವತ್ತು ನಾನು ಒಂದು ಸಿಂಪಲ್ ಸಮ್ಮರ್ ಔಟ್ಫಿಟ್ ಹಾಕೊಂಡಿದ್ದೀನಿ. ಇಟ್ಸ್ ಬೇಸಿಕ್ಲಿ ಪಿಂಕ್. ಅಂಡ್ ಟ್ರೂಲಿ ನಾನು ಟಿಪಿಕಲ್ ಹುಡುಗಿ ತರ, ಪಿಂಕ್ ಇಸ್ ನಾಟ್ ಮೈ ಫೇವ್ರೆಟ್ ಕಲರ್. ಬಟ್ ಅಫ್ಕೋರ್ಸ್ ಇಟ್ಸ್ ಅ ಬ್ಯೂಟಿಫುಲ್ ಕಲರ್, ಬಟ್ ಇಟ್ಸ್ ನಾಟ್ ಮೈ ಫೇವ್ರೆಟ್. ಮೈ ಫೇವ್ರೆಟ್ ಕಲರ್ ನಾನು ಮುಂದಿನ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಸೊ ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನಾನು ದಾರಿ ಉದ್ದದಲ್ಲಿ ಮಾತಾಡಿ ವಾಯ್ಸ್ ಓವರ್ ಅಲ್ಲಿ ಹೇಳ್ತೀನಿ, ಬಿಕಾಸ್ ಐ ವಾಂಟ್ ಯು ಟು ಜಸ್ಟ್ ಎಂಜಾಯ್ ಎವ್ರಿ ಬಿಟ್ ಆಫ್ ಇಟ್. ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಟು ಮೈ ನ್ಯೂ ಸೀರೀಸ್. ನಾನು ಇವಾಗ ಹೆಬ್ಬಾಳ್ ರೋಡ್ ಅಲ್ಲಿ ಇದ್ದೀನಿ. ಕೆಲವು ಜನರು ಇದನ್ನ ಬಳ್ಳಾರಿ ರೋಡ್ ಅಂತಾನೂ ಕರೀತಾರೆ. ನೀವು ಏರ್ಪೋರ್ಟ್ ಸೈಡಿಂದ ಅಥವಾ ಸಾಕಾರ್ ನಗರ್, ಯಲಹಂಕ ಸೈಡಿಂದ ಬಂದರೆ ಬಿಫೋರ್ ಎಸ್ಟೀಮ್ ಮಾಲ್ ಹಾಗೂ ಮಣಿಪಾಲ್ ಹಾಸ್ಪಿಟಲ್ಗಿಂತ ಮುಂಚೆನೆ ನಿಮಗೆ ಇದೊಂದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬ್ರೌನ್ ಬಿಲ್ಡಿಂಗ್ ಕಾಣುತ್ತೆ. ಅದು ರೈಟ್ ಆಪೋಸಿಟ್ ಟು ದ ಮೇನ್ ರೋಡ್. ಈ ಬ್ರೌನ್ ಬಿಲ್ಡಿಂಗ್ನ ಹೆಸರು ಊಮಿಯಾ ವೆಲಾಸಿಟಿ ಅಂತ. ಇದರಲ್ಲೇ ಇವತ್ತು ನಾವು ಹೋಗ್ತಿರೋ ಲಕ್ಕಿ ಚಾನ್ ರೆಸ್ಟೋರೆಂಟ್ ಇರೋದು. ಓಕೆ, ಸೊ ಕೂತ್ಕೊಳ್ಳೋಕೆ ಒಂದೊಳ್ಳೆ ಜಾಗ ಸಿಕ್ತು. ಲೆಟ್ಸ್ ಚೆಕ್ ದೇರ್ ಮೆನ್ಯೂ ಆ್ಯಂಡ್ ಪ್ರೈಸಸ್. ನನಗಂತೂ ತುಂಬ ಹೊಟ್ಟೆ ಹಸಿತಿದೆ. ಸೊ ಐ ವಾಂಟ್ ಟು ಸ್ಟಾರ್ಟ್ ವಿತ್ ಅ ಡಿಮ್ಸಮ್ ಆ್ಯಂಡ್ ಅ ಸುಶಿ. ಎನಿವೇಸ್ ಗೈಸ್, ಲೆಟ್ ಮಿ ರಿಮೈಂಡ್ ಯು, ದಿಸ್ ಇಸ್ ಅ ಜಾಪನೀಸ್ ರೆಸ್ಟೋರೆಂಟ್. ಸ್ವಲ್ಪ ಮೆನ್ಯೂ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಬಿಕಾಸ್ ಆಫ್ ದ ನೇಮ್ಸ್. ಬಟ್ ಡಿಸ್ಕ್ರಿಪ್ಷನ್ನ ತುಂಬ ಚೆನ್ನಾಗಿ ಬರೆದಿರ್ತಾರೆ, ನಿಮ್ಗೆ ಅರ್ಥ ಆಗೋ ಥರ. ಸೊ ಡಿಸ್ಕ್ರಿಪ್ಷನ್ ಓದ್ಬಿಟ್ಟು ನೀವು ನಿಮ್ಮ ಚಾಯ್ಸ್ ಮಾಡ್ಬೋದು. ಹಾಗೆಯೇ ಇಲ್ಲಿನ ಪ್ರೈಸಸ್ is as regular as any 3-star to 4-star restaurants. It will start from 300 to maximum 600 ತನಕನೂ ಹೋಗ್ಬೋದು. ಸೊ ನಿಮ್ಗೆ ಇಲ್ಲಿ ಸ್ಯಾಲಡ್ಸ್, ಸೂಪ್ಸ್, ಆಪಟೈಸರ್ಸ್, ಮೇನ್ ಕೋರ್ಸ್, ಹಾಗೆಯೇ ಜಾಪನೀಸ್ ಸ್ಪೆಷಲ್ ಸುಶಿ, ಡಿಮ್ಸಮ್ಸ್, ನಿಗಿರೀಸ್, ಮಾಕೀಸ್ ಇವೆಲ್ಲನೂ ನೀವು ಟ್ರೈ ಮಾಡ್ಬೋದು. ಅಗೇನ್ ಇಟ್ಸ್ ಅಕ್ವೈರ್ಡ್ ಟೇಸ್ಟ್, ಸೊ ಯು ಕ್ಯಾನ್ ಜಸ್ಟ್ ಟ್ರೈ. ಐ ಗೆಸ್ ಯು ಆಲ್ ವಿಲ್ ರಿಲೇಟ್ ಟು ಮೀ. ನಾನು ಯಾವ ಥರ ಅಂದರೆ, ಮೆನು ಓದಿರ್ತೀನಿ, ಡಿಸ್ಕ್ರಿಪ್ಷನು ಓದಿರ್ತೀನಿ, ನನಗೇನು ಬೇಕು ಅಂತ ಗೊತ್ತಿರುತ್ತೆ. ಆದ್ರೂ ವೇಟರ್ ಹತ್ರ ನಾನು ಅವ್ರ ಸಜೆಷನ್ ಕೇಳ್ತೀನಿ. ನನಗೇನೋ ಗೊತ್ತಿಲ್ಲ, ಅವ್ರ ಹತ್ರನೇ ಕೇಳಿದಾಗ ವಿಚ್ ಇಸ್ ಯುವರ್ ಬೆಸ್ಟ್ ಡಿಶ್, ವಾಟ್ ಇಸ್ ದ ಬೆಸ್ಟ್ ಹಿಯರ್, ಟಾಪ್ ರೇಟೆಡ್ ಯಾವುದು ಅಂತ ಕೇಳಿದಾಗ ನನಗೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅವ್ರು ಹೇಳಿದ್ದನ್ನೇ ಪ್ರಿಫರಬಲಿ ನಾನು ತಿಂದಾಗ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅದಲ್ದೇನು obviously I do make my own choice but I love asking them. Chalo, let's see live sushi making. I wanted to see this. Sorry. Where are you from? I'm from Nepal.
Oh, You're from I'm from Bangalore. Bangalore, Kannada, right? Yes. You speak Kannada? ಸ್ವಲ್ಪ ನಮಸ್ಕಾರ ನಮಸ್ಕಾರ. ಸ್ವಲ್ಪ ಸ್ವಲ್ಪ ಬರುತ್ತಾ? ಹೌದೌದು. ಓ, ನಿಮ್ಮ ಹೆಸರೇನು? ಚಂದ್ರು. ಓ ವಾವ್, ಖುಷಿ ಆಯ್ತು. ನೇಪಾಳಿಂದ ಬಂದು ನೀವು ಕನ್ನಡ ಮಾತಾಡ್ತಾ ಇದ್ದೀರಾ. ನಮ್ದು 2 ಮಗ ಆಯ್ತು. ನಮ್ದು ಈಗ ಪ್ರೆಸಿಡೆನ್ಸಿ ಇದು ಕಾಲೇಜ್ ಕೂಡ ಹಾ, ಅಲ್ಲಿ ಆಲ್ರೆಡಿ ಡಿಗ್ರಿ ಆಯ್ತು. ಏನಾಯ್ತು? ಡಿಗ್ರಿ ಆಲ್ರೆಡಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಹಾ 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 ಹಾ. ಅಲ್ಲಿ ಆಲ್ರೆಡಿ ಕಾಲೇಜ್ ಆಲ್ರೆಡಿ ಆಲ್ಮೋಸ್ಟ್. ಓ, ವೆರಿ ನೈಸ್, ವೆರಿ ನೈಸ್. ಖುಷಿ ಆಯ್ತು. ಇಲ್ಲಿ ಎಷ್ಟೋ ಜನ ಕನ್ನಡ ಮಾತಾಡಲ್ಲ, ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ. ತಮಿಳ್ ಕೂಡ ಕೊಂಚ ತಮಿಳ್ ಕೂಡ. ದಿಸ್ ಇಸ್ ದ ಜಿಂಜರ್ ಪಿಕಲ್, ಹಾ, ಜಾಪನೀಸ್ ಗಾರಿ, ಹಾ. ದಿಸ್ ಇಸ್ ದ ವಸಾಬಿ. ಎಸ್, ಇದನ್ನು ಕನ್ನಡದಲ್ಲೇ ಹೇಳಿ. ಕನ್ನಡದಲ್ಲಿ ಇದು ಜಿಂಜರ್ ಪಿಕಲ್. ಓಕೆ, ಇದು ಏನ್ ಸುಶಿ? ಇದು ಇದು ಅವಕಾಡೋ ಮತ್ತೆ ಅವಕಾಡೋ ಅಂಡ್ ರಾ ಮ್ಯಾಂಗೋ. ಓಕೆ. ಇದು ಈ ಜಿಂಜರ್ಗೆ ಏನ್ ಹೇಳ್ತಾರೆ? ಜಿಂಜರ್ಗೆ ಜಾಪನೀಸ್ ಇದು ಗಾರಿ. ಗಾಡಿ. ಓ, ನೈಸ್. ಚಂದ್ರು, ಎಷ್ಟು ವರ್ಷದಿಂದ ಇದ್ದೀರಾ? ಇಲ್ಲಿ 1 ವರ್ಷ ಆಯ್ತು. ಓ ವಾವ್, ನೈಸ್. ಬ್ಯಾಂಗ್ಳೂರ್ ಇಷ್ಟನಾ? ಬೆಂಗಳೂರು ತುಂಬಾ ವರ್ಷ ಆಯ್ತು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಚಂದ್ರು, ಥ್ಯಾಂಕ್ ಯು ಸೋ ಮಚ್. ಅರಿಗತ್ತು, ಅರಿಗತ್ತು. ಸೇಮ್ ಯೋ.
guys, wow, what a day. Sunday was awesome. ನನಗಂತೂ ತುಂಬಾ ಖುಷಿ ಆಯ್ತು. ಇವತ್ತು ಸೂಪರ್ ಆಗಿರೋ ಊಟ ಮಾಡ್ಬಿಟ್ಟು ಬಂದಿದ್ದೀನಿ, ಹೊಟ್ಟೆ ತುಂಬಿದೆ, ಮತ್ತೆ ಒಂದು ಒಳ್ಳೆ ಡ್ರೈವ್ಗೂ ಹೋಗಿದೆ. ಇವತ್ತು ವೆದರ್ ಸಕ್ಕತ್ತಾಗಿತ್ತು ಆಯ್ತಾ. ಮಳೆ ಬರೋ ಟೈಮು, ನಾನು ಅದೇ ಟೈಮಲ್ಲೇ ಊಟ ಮುಗಿಸ್ಕೊಂಡು ಹೆಬ್ಬಾಳ್ ರೋಡ್ ಅಲ್ವಾ, ವೈ ನಾಟ್ ಗೋ ಟುವರ್ಡ್ಸ್ ಅ ಡ್ರೈವ್ ಟುವರ್ಡ್ಸ್ ದಿ ಏರ್ಪೋರ್ಟ್ ಅಂತ ಹೇಳಿ I just went for a drive and it was lovely weather. ನನಗಂತೂ ಏರ್ಪೋರ್ಟ್ ಡ್ರೈವ್ಸ್ ಈ ತರ ವೆದರ್ ಅಲ್ಲಿ ತುಂಬಾ ಇಷ್ಟ. ಐ ಹೋಪ್ ಯು ಆಲ್ಸೋ ಲೈಕ್. ಕಾಮೆಂಟ್ ಮಾಡಿ ತಿಳಿಸಿ ಎಷ್ಟು ಜನ ಜಸ್ಟ್ ಹಾಗೇನೆ ಏರ್ಪೋರ್ಟ್ ಕಡೆ ಡ್ರೈವ್ ಹೋಗ್ತೀರಾ. ಯಾಕಂದ್ರೆ ನಾನು ಏರ್ಪೋರ್ಟ್ ಕಡೆ ಡ್ರೈವ್ ಹೋಗಿ ಅಲ್ಲಿ ಇವನ್ ಏರ್ಪೋರ್ಟ್ ಒಳಗೆ ಹೋಗ್ಬಿಡ್ತೀನಿ. ಟರ್ಮಿನಲ್ 1 ಟರ್ಮಿನಲ್ 2 ಅಲ್ಲಿ ಹೋಗಿ ಏನೇನು ತಿನ್ನಕ್ ಸಿಗುತ್ತೋ ಅದನ್ನೆಲ್ಲ ತಿಂತಿರ್ತೀನಿ ನಾನು. ನನಗಂತೂ ತುಂಬಾ ಇಷ್ಟ. ಏರ್ಪೋರ್ಟ್ ಡ್ರೈವ್ಸ್ ಆರ್ ಮೈ ಫೇವ್ರೆಟ್. ಸೊ ಎನಿವೇಸ್ ಗೈಸ್, ಇವಾಗ ರಿವ್ಯೂ ಟೈಮ್. ನಾವು ಹೋಗಿದ್ದು ಲಕ್ಕಿ ಚಾನ್ಗೆ. ಬಟ್ ರಿವ್ಯೂ ಕೊಡಕ್ಕಿಂತ ಮುಂಚೆ ನನಗೆ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಇದೆ. ಏನಪ್ಪಾ ರಿಕ್ವೆಸ್ಟ್ ಅಂದ್ರೆ, ನಾನು ಈ ಎಪಿಸೋಡ್ ಮುಂಚೆನೆ ಹೇಳಿದ್ದೆ ದಟ್ ನಾನು ಯಾವ್ಯಾವ ರೆಸ್ಟೋರೆಂಟ್ಗೆ ಹೋಗ್ತೀನಿ, ಯಾವ್ಯಾವ ತರ ಊಟ ಮಾಡ್ತೀನಿ, ಅಂದ್ರೆ ಯಾವ್ಯಾವ ಕ್ವಿಸೀನ್ಸ್ ನ ಟ್ರೈ ಮಾಡ್ತೀನಿ, ಆ ಪ್ಲೇಸ್ ನ ಆಂಬಿಯನ್ಸ್ ಏನು, ಆ ಪ್ಲೇಸ್ ನ ಮೆನ್ಯೂ ಏನು, ಮತ್ತೆ ಅದರ ಪ್ರೈಸಿಂಗ್ ಹೇಗೆ, ಎನ್ವೈರನ್ಮೆಂಟ್ ಹೇಗಿದೆ, ಯಾವ ರೀತಿ ಊಟ ಇದೆ, ಅವೆಲ್ಲಾನು ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ನನ್ನ ಆಸೆ ಅಂತ ನಾನು ಹೇಳ್ದೆ ನಿಮ್ಗೆ. ಹಾಗೇನೆ ನಾನು ಇವೆಲ್ಲ ವಿಡಿಯೋಸು ಫುಡ್ ವ್ಲಾಗರ್ ಸ್ಟೈಲ್ ಅಲ್ಲಿ ಏನು ಮಾಡಲ್ಲ, ನನ್ನ ಸ್ಟೈಲಲ್ಲೇ ಕ್ಯಾಶುಯಲ್ ಆಗಿ ಚಿಕ್ಕದಾಗಿ ಚೊಕ್ಕವಾಗಿ ವಿಡಿಯೋಸ್ ಮಾಡಿ ನಿಮ್ ಮುಂದೆ ಇರ್ತೀನಿ. ಯಾಕಂದ್ರೆ ನನಗೆ ಒಂದೊಂದ್ಸರಿ ಅನ್ಸುತ್ತೆ ದಟ್ ಎಷ್ಟೋ ರೆಸ್ಟೋರೆಂಟ್ಸ್ ನಾನು ಹೋಗ್ತೀನಿ, ಬಟ್ ಎಷ್ಟು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಆ ಕ್ಯುಸೀನ್ ಬಗ್ಗೆ ಟ್ರೈ ಮಾಡಲ್ಲ. ಎಲ್ಲರೂ ನಾವು ಬರೀ ಇಂಡಿಯನ್ಗೆ ಹೋಗ್ತಿರ್ತೀವಿ, ಮ್ಯಾಕ್ಸಿಮಮ್ ಹೋಗೋದೇ ಅದು. ಬಟ್ ನನ್ಗೇನ್ ಆಸೆ ಅಂದ್ರೆ ಎಲ್ಲಾ ತರ ಕ್ಯುಸೀನು ಎಲ್ಲರೂ ಟ್ರೈ ಮಾಡಬೇಕು. ಅದು ಇಷ್ಟ ಆಗುತ್ತೋ ಆಗಲ್ವೋ ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ತಾನೇ ಗೊತ್ತಾಗೋದು ಇಷ್ಟ ಆಗುತ್ತೋ ಇಲ್ಲ ಅಂತ. ಸೊ ನನ್ನ ಆಸೆ ಏನಂದ್ರೆ, ನಾನ್ ಹಾಕೋ ಎಫರ್ಟ್ಸ್ ಅಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ನೀವು ನೆಕ್ಸ್ಟ್ ಟೈಮ್ ಈಸಿಯಾಗಿ ಆ ಜಾಗಕ್ಕೆ ಹೋಗಿ ಕೂತ್ಕೊಳ್ಳಿ, ಏನ್ ಆರ್ಡರ್ ಮಾಡ್ಬೇಕು ಮಾಡಿ ಎಂಜಾಯ್ ಮಾಡ್ಬಿಟ್ಟು ವಾಪಸ್ ಬನ್ನಿ. ಆದ್ರೆ ನನಗೆ ಈ ಸೀರೀಸ್ಗೆ ಇನ್ನೂ ಹೆಸರು ಸಿಕ್ಕಿಲ್ಲ, ನನ್ ಹೆಸರು ಇಟ್ಟಿಲ್ಲ. ನನಗೆ ಏನಪ್ಪಾ ಅಂದ್ರೆ, ನೀವ್ ನನ್ನ ಫ್ರೆಂಡ್ಸು, ನೀವ್ ನನ್ನ ಫ್ಯಾಮಿಲಿ, ನೀವ್ ನನ್ನ ವೀಕ್ಷಕರು ಅಲ್ವಾ, ನೀವೇ ಎಲ್ಲಾ ತರ ನಂಗೆ ಸಜೆಸ್ಟ್ ಮಾಡಬೇಕು. ಸೊ ಐ ವಾಂಟ್ ಯು ಟು ಕಾಮೆಂಟ್ ಬಿಲೋ ಅಂಡರ್ ದಿಸ್ ಎಪಿಸೋಡ್ ಅಂಡ್ ಸಜೆಸ್ಟ್ ಮೀ ಸಮ್ ಬ್ಯೂಟಿಫುಲ್ ನೇಮ್ಸ್. ಪ್ಲೀಸ್ ಉದ್ದುದ್ದ ನೇಮ್ಸ್ ಕೊಡಬೇಡಿ. ನನಗೊಂದು 2 ವರ್ಡ್ ಇಲ್ಲ 1 ವರ್ಡ್ ಈ ಸೀರೀಸ್ಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನ ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಐ ವಿಲ್ ಸೆಲೆಕ್ಟ್ ಟಾಪ್ 3 ನೇಮ್ಸ್. ಆ ಟಾಪ್ 3 ನೇಮ್ಸ್ ನ ನಾನು ನಾಮಿನೀಸ್ ಆಗಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಮಧ್ಯದಲ್ಲಿ ಹಂಚ್ಕೊಂತೀನಿ. ಆ ನಾಮಿನೇಷನ್ಸ್ ತಗೊಂತೀನಿ. ಯಾವ್ದಕ್ಕೆ ಜಾಸ್ತಿ ವೋಟ್ ಬಿಡುತ್ತೋ ಅದನ್ನ ನಾನು ಸೆಲೆಕ್ಟ್ ಮಾಡ್ಬಿಟ್ಟು ನನ್ನ ಈ ಸೀರೀಸ್ಗೆ ಹೆಸರು ಇಡ್ತೀನಿ. ಮತ್ತೆ ಆ ಟಾಪ್ 3 ನೇಮ್ಸ್ ಯಾವ್ದು, ಟೈಟಲ್ಸ್ ಯಾವ್ದು, ಪ್ಲಸ್ ಯಾರ್ಯಾರು ಕಳಿಸಿದ್ದಾರೆ, ಮತ್ತೆ ಯಾವ್ದನ್ನ ನಾನು ಸೆಲೆಕ್ಟ್ ಮಾಡಿದೀನಿ ಅದೆಲ್ಲದಕ್ಕೂ ನಿಮ್ಗೆ ರೀಸನ್ ಹೇಳ್ತೀನಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ, ನೆಕ್ಸ್ಟ್ ಇದೇ ಸೀರೀಸ್ ಅಲ್ಲಿ. ಸೊ ಪ್ಲೀಸ್ ನನಗೆ ನೇಮ್ಸ್ ನ ಸಜೆಸ್ಟ್ ಮಾಡಿ. ಡಿಫರೆಂಟ್ ಆಗಿರ್ಬೇಕು, ಯೂನಿಕ್ ಆಗಿರ್ಬೇಕು, ನನ್ನ ಸ್ಟೈಲ್ ಅಲ್ಲಿ ಇರಬೇಕು. ಬಿಕಾಸ್ ಐ ಆಮ್ ನಾಟ್ ಅ ಫುಡ್ ಬ್ಲಾಗರ್. ಓಕೆ, ಎನಿವೇಸ್, ಸೊ ರಿವ್ಯೂ ಟೈಮ್. ಲಕ್ಕಿ ಚಾನ್ ಹಸ್ ಆಲ್ವೇಸ್ ಬಿನ್ ಮೈ ಫೇವ್ರೆಟ್ ರೆಸ್ಟೋರೆಂಟ್. ಈಗ ಲಕ್ಕಿ ಚಾನ್ ಜಾಪನೀಸ್ ರೆಸ್ಟೋರೆಂಟ್ ಆಗಿದ್ರು ಅದು ಪ್ಯೂರ್ ಅಥೆಂಟಿಕ್ ಜಾಪನೀಸ್ ಅಲ್ಲ. ಇದು ಇಂಡೋ ಜಾಪನೀಸ್ ಅಂತ ಹೇಳ್ತೀವಲ್ಲ, ವೇರ್ ಇಂಡಿಯನ್ ಟೇಸ್ಟ್ ಬರ್ಡ್ಸ್ಗೂ ಒಪ್ಪುವಂತ ಜಾಪನೀಸ್. ಯಾಕಂದ್ರೆ ನಾನ್ ನಿಮ್ಗೆ ಇನ್ನು ಫ್ಯೂಚರ್ ಅಲ್ಲಿ ಅಥೆಂಟಿಕ್ ಜಾಪನೀಸ್ ರೆಸ್ಟೋರೆಂಟ್ಸ್ಗೂ ಕರ್ಕೊಂಡು ಹೋಗ್ತೀನಿ. ಅದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ಅದೊಂಥರ ಆ ಟೇಸ್ಟ್ ಎಲ್ರಿಗೂ ಒಪ್ಕಲ್ಲ. ಐ ಟೋಲ್ಡ್ ಯು ರೈಟ್, ಅಕ್ವೈರ್ಡ್ ಟೇಸ್ಟ್, ಜಾಪನೀಸ್, ಚೈನೀಸ್, ಕೊರಿಯನ್ ಎಲ್ಲ. ಬಟ್ ಅದಕ್ಕೂ ಕರ್ಕೊಂಡು ಹೋಗ್ತೀನಿ. ಎಷ್ಟೋ ಜನಕ್ಕೆ ಅದು ಇಂಟ್ರೆಸ್ಟ್ ಸಿಗುತ್ತೆ. ಸೊ ಯು ಕ್ಯಾನ್ ಟ್ರೈ ದ್ಯಾಟ್ ಆಸ್ ವೆಲ್. ಬಟ್ ದಿಸ್ ಲಕ್ಕಿ ಚಾನ್ ಇಸ್ ಮೋಸ್ಟ್ಲಿ ಇಂಡೋ ಜಾಪನೀಸ್. ಸೊ ಐ ವುಡ್ ರೇಟ್, ಬಿಕಾಸ್ ಎಲ್ರಿಗೂ ಇಷ್ಟ ಆಗುವಂತ ಟೇಸ್ಟ್ ಬಡಿಗೆ ಇಷ್ಟ ಆಗುವಂತದ್ದು, ಅದಕ್ಕೆ ಐ ವುಡ್ ರೇಟ್ 8 out of 10. Okay, now you guys can check this place, try the food and let me know your rating in the same video under the comments. Okay na? So thank you so much for watching and title suggest ಮಾಡೋದನ್ನ ಮರಿಬೇಡಿ. See you in my next vlog and keep enjoying, keep watching my videos. Thank you, love you all. Bye bye.